ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ, ಏನಾಯ್ತಮ್ಮ? ಯಾಕೆ ಕತ್ಲೆನಲ್ಲಿ ಕೂತಿದೀಯಾ? ಏನೂ ಇಲ್ಲ ಅತ್ತೆ. ಏನಾಯ್ತು ಅಂತ ಹೇಳ್ಬಾರ್ದಾ? ಏನು ಹೇಳಲಿ ಅತ್ತೆ, ದೊಡ್ಡ ಜನ, ದೊಡ್ಡವ್ರ ಮನೆಯಿಂದ ಬಂದಿರೋಳು ಅಂತ ಅವಳು ಏನು ಮಾಡಿದ್ರು ಸರಿ, ಬಡವ್ರ ಮನೆಯಿಂದ ಬಂದಿರೋಳು ಅಂತ ನಾನು ಏನು ಮಾಡಿದ್ರು ತಪ್ಪು. ಯಾಕೆ ವೀಣಾ ಹೀಗಂತಿದ್ಯಾ? ಇನ್ನೇನು ಹೇಳಲಿ ಅತ್ತೆ, ನಾನು ಏನೇ ಮಾಡಿದ್ರು ಈ ಮನೆಯಲ್ಲಿ ಅವಳು ನೋಡೋ ದೃಷ್ಟಿನೇ ಬೇರೆ, ನನ್ನ ನೋಡೋ ದೃಷ್ಟಿನೇ ಬೇರೆ. ಅವಳು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿರ್ಬೋದು, ಹಾಗಂತ ನಾನು ಈ ಮನೆಯಲ್ಲಿ ಖಾಲಿ ಏನು ಕೂತ್ಕೊಂಡಿರಲ್ಲ ಅಲ್ವಾ ಅತ್ತೆ. ಅವಳು ಕೆಲಸಕ್ಕಾದರೂ ಹಬ್ಬ ಹರಿದಿನ ಭಾನುವಾರ ಶನಿವಾರ ಅಂತ ಒಂದು ರಜೆ ಕೊಡ್ತಾರೆ. ನನ್ನ ಕೆಲಸಕ್ಕೆ ಯಾವ ರಜೆ ಕೊಡ್ತಾರೆ ಹೇಳಿ? ನಾನು ಬಡವ್ರ ಮನೆಯಿಂದ ಬಂದಿರ್ಬೋದು ಅತ್ತೆ, ಹಾಗಂತ ಅವಳು ಅಂದಿದ್ದನ್ನೆಲ್ಲ ಅನಿಸ್ಕೊಂಡು ಕೂರ್ಬೇಕು ಅಂತ ಎಲ್ಲೂ ಬರ್ಕೊಂಡಿಲ್ಲ ಅಲ್ವಾ. ಯಾಕೆ ಯಾವಾಗಲೂ ನಾನೇ ಹೊಂದ್ಕೊಂಡು ಹೋಗ್ಬೇಕು ಹೇಳಿ? ವೀಣಾ, ನಾನು ನಿನಗೆ ತುಂಬ ಸಲ ಹೇಳಿದ್ದೀನಿ, ಅವಳು ಇನ್ನೂ ಚಿಕ್ಕವಳು. ನೀನೇ ಎಲ್ಲನೂ ಅರ್ಥ ಮಾಡಿಕೊಂಡು ತೂಗಿಸ್ಕೊಂಡು ಹೋಗಬೇಕು. ಅತ್ತೆ, ಅವಳು ಯಾವಳು ಚಿಕ್ಕವಳು ಅತ್ತೆ? ನೀವು ಯಾವಾಗಲೂ ಅವಳ ಪರನೇ ಮಾತಾಡ್ತೀವಿ. ಅಯ್ಯೋ ಹಾಗಲ್ಲಮ್ಮ, ನಾನು ಯಾರ ಪರನೂ ಮಾತಾಡ್ತಾ ಇಲ್ಲ. ನೋಡು, ನೀನು ನಮ್ಮನೆ ಹಿರಿ ಸೊಸೆ. ಅವಳಿಗೆ ಮನೆ ವಿಷಯವಾಗಿ ನಿನ್ನಷ್ಟು ಗೊತ್ತಾಗಲ್ಲ. ಅವಳ ಜೊತೆ ಸ್ವಲ್ಪ ಪ್ರೀತಿಯಿಂದ ನಡ್ಕೋ, ಎಲ್ಲ ಸರಿ ಹೋಗುತ್ತೆ. ಏನ್ ಕೇಳಿದ್ರು ಇದೊಂದು ಹೇಳ್ಬಿಡ್ತೀರಾ ಅತ್ತೆ? ಅವಳು ಚಿಕ್ಕವಳು, ನೀನು ಅವಳ ಜೊತೆ ಹೊಂದ್ಕೊಂಡು ಹೋಗು ಅಂತ. ಆಗಲ್ಲ ನನ್ನ ಹತ್ರ. ವೀಣಾ, ನೀನು ಕೈ ಮುಗಿದು ಕೇಳ್ಕೊತೀನಮ್ಮ, ಒಪ್ಕೊಳ್ಳಮ್ಮ. ಅತ್ತೆ, ಏನಿದು ಇಷ್ಟು ಚಿಕ್ಕ ವಿಚಾರಕ್ಕೆ ಹೀಗೆಲ್ಲ? ಮನೇಲಿ ಈಗಿರೋ ಸಮಸ್ಯೆಗಳೇ ಸಾಕಮ್ಮ, ಅದರ ಜೊತೆಗೆ ಮತ್ತೆ ಸಮಸ್ಯೆಗಳು ಹುಟ್ಕೊಳ್ಳೋದು ಬೇಡ. ನನಗೋಸ್ಕರನಾದ್ರೂ ನೀನು ಸುಮ್ಮನೆ ಇದ್ಬಿಡಮ್ಮ. ಅತ್ತೆ, ನಮ್ಮನೇಲಿ ಯಾವ ಸಮಸ್ಯೆ ಇದೆ ಈಗ? ಎಲ್ಲ ಸರಿಯಾಗಿ ನಡೀತಾ ಇದೆ ತಾನೆ? ನೀವು ಯಾವ ವಿಚಾರದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ನಿನಗೆ ಗೊತ್ತಿಲ್ಲಮ್ಮ, ಅದಕ್ಕೆ ಹೀಗಂತೀಯ. ಗೊತ್ತಾದ್ರೆ ಏನ್ ಗೊತ್ತಾಗ್ಬೇಕು ಅತ್ತೆ ನನಗೆ? ಯಾವ ವಿಷಯ? ಅದು ವೀಣಾ, ಹೋಗಿ ದೀಪ ಹಚ್ಚಮ್ಮ. ಸರಿ ಅತ್ತೆ. ಅಮ್ಮ, ಏನಮ್ಮ ಮಾಡ್ತಿದ್ಯಾ? ನಾನು ಬರೋದು ಒಂದು ಸ್ವಲ್ಪ ತಡ ಆಗಿದ್ದಿದ್ರೆ ಅದಕ್ಕೆ ಎಲ್ಲ ವಿಷಯ ಹೇಳ್ಬಿಡ್ತಿದ್ಯೇನೋ. ಅಯ್ಯೋ ಹೌದು ಭಾವನಾ, ಯಾವುದೋ ಜ್ಞಾನದಲ್ಲಿ ಹೇಳ್ಬಿಡ್ತಿದ್ದೆ ಅನ್ನಿಸ್ತಿದೆ. ಅಮ್ಮ ಪ್ಲೀಸ್ ಅಮ್ಮ, ಅವ್ನು ಯಾರು ಎಲ್ಲಿದ್ದಾನೆ ಅಂತ ಗೊತ್ತಾಗೋವರೆಗೂ ಈ ವಿಷಯ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.